ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ಬುದ್ಧ ಮತ್ತು ಆತನ ಧಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂಲ ಕೃತಿ ಇದು. ಅನುವಾದ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು. ಈ ಕೃತಿಯ ಓದು ಸರಣಿಯ ಮುಂದುವರೆದ ಭಾಗ ಪಠ್ಯ 2ರಲ್ಲಿ ಭಾಗ 3ರ ಕುರಿತು ಓದುತ್ತಿದ್ದೇನೆ. ಭಾಗ 3 ಮೇಲ್ವರ್ಗದ ಹಾಗೂ ಪವಿತ್ರ ಜನರ ಪರಿವರ್ತನೆ. ಭಾಗ 3 ಮೇಲ್ವರ್ಗದ ಹಾಗೂ ಪವಿತ್ರ ಜನರ ಪರಿವರ್ತನೆ. ಭಾಗ 3ರಲ್ಲಿ ಗೌತಮ ಬುದ್ಧನ ಛಾಯಾಚಿತ್ರವನ್ನು ನಮೂದಿಸಿದ್ದಾರೆ. ಖಂಡ 1 ಯಶಸ್ ಎಂಬ ಯುವಕನ ಪರಿವರ್ತನೆ. ಬನಾರಸ್ ಪಟ್ಟಣದಲ್ಲಿ ವಾಸವಾಗಿದ್ದ ಗಣ್ಯ ವ್ಯಕ್ತಿಯೊಬ್ಬನಿಗೆ ಯಶಸ್ ಎಂಬ ಹೆಸರಿನ ಪುತ್ರನಿದ್ದನು. ವಯಸ್ಸಿನಲ್ಲಿ ಪ್ರಾಯದ ಹುಡುಗನಾಗಿದ್ದ ಅವನು ತಂದೆ ತಾಯಿಗಳಿಗೆ ಪ್ರೀತಿಯ ಪುತ್ರನಾದ್ದರಿಂದ ಅವನು ಶ್ರೀಮಂತಿಕೆಯ ಜೀವನ ನಡೆಸುತ್ತಿದ್ದನು. ಅವನ ಬೇಕು ಬೇಡಗಳನ್ನು ನೋಡಿಕೊಳ್ಳಲು ದೊಡ್ಡ ಮತ್ತು ಪರಿವಾರ ಮತ್ತು ವಿಶಾಲವಾದ ಅಂತಃಪುರವಿತ್ತು. ಹಾಗಾಗಿ ಅವನು ಸದಾ ನೃತ್ಯ, ಮೋಜು, ಕುಡಿತದಂಥ ಇಂದ್ರಿಯ ಸುಖಗಳಲ್ಲಿ ಮುಳುಗಿ ಕಾಲ ಕಳೆಯುತ್ತಿದ್ದನು. ಕಾಲ ಕಳೆದಂತೆ ಅವನಿಗೆ ಇವೆಲ್ಲವೂ ಬೇಸರದ ಸಂಗತಿಗಳಾದವು. ಈ ಸ್ವಚ್ಛಂದ ಜೀವನದಿಂದ ತಪ್ಪಿಸಿಕೊಳ್ಳುವ ಬಗೆ ಹೇಗೆ? ನಾನು ಕಳೆದ ಇಂಥ ಲೋಲುಪ ಜೀವನಕ್ಕಿಂತ ಬೇರೊಂದು ಉತ್ತಮ ಜೀವನ ಇದೆಯಾ? ಇಂಥ ಗೊಂದಲದಲ್ಲಿ ಸಿಲುಕಿದ ಅವನು ಏನು ಮಾಡಲು ತೋಚದೆ ತನ್ನ ತಂದೆಯ ಮನೆಯನ್ನು ತೊರೆಯಬೇಕೆಂದು ನಿರ್ಧರಿಸಿದನು. ಒಂದು ರಾತ್ರಿ ತಂದೆಯ ಮನೆಯನ್ನು ತೊರೆದು ಬಂದ ಅವನು ಎಲ್ಲಿಗೆ ಹೋಗೋದು, ಏನು ಮಾಡುವುದು ಎಂಬುದು ತಿಳಿಯದೆ ಅತ್ತಿತ್ತ ಅಲೆಯತೊಡಗಿದನು. ಆನಂತರ ಆಕಸ್ಮಿಕವಾಗಿ ಅವನು ಇಸಿ ಪಟ್ಟಣದ ಮಾರ್ಗದಲ್ಲಿ ನಡೆಯತೊಡಗಿದನು. ಪ್ರಯಾಣದಿಂದ ಬಳಲಿದ ಯಶಸ್ ಒಂದು ಕಡೆ ವಿಶ್ರಾಂತಿಗಾಗಿ ಕುಳಿತುಕೊಂಡನು. ಅನಂತರ ಅವನು ತನ್ನ ಮನಸ್ಸಿನೊಳಗೆ, ನಾನು ಎಲ್ಲಿದ್ದೇನೆ, ಈ ಮಾರ್ಗ ಯಾವುದು, ಮುಂದೆ ಎಂಥ ಅಪಾಯ ಕಾದಿದೆಯೋ, ಈ ಬದುಕು ಎಷ್ಟೊಂದು ಕಷ್ಟ ಎಂದು ಪ್ರಶ್ನಿಸಿಕೊಂಡು ಭಯಭೀತನಾದನು. ಈ ಘಟನೆಯು ಸಂಭವಿಸಿದ ರಾತ್ರಿಯಲ್ಲೇ ಅತ್ತ ತಥಾಗತನಾದ ಬುದ್ಧಗುರುವು ಇಸಿ ಪಟ್ಟಣದಲ್ಲಿ ಪಂಚವರ್ಗೀಯ ಬಿಕ್ಕುಗಳಿಗೆ ತನ್ನ ಪರಮೋಪದೇಶ ಮಾಡುತ್ತಿದ್ದನು. ಯಶಸ್ ಇಸಿ ಪಟ್ಟಣದ ಸಮೀಪ ಬರುತ್ತಿದ್ದಂತೆ ಅಲ್ಲಿ ತಂಗಿದ ಮಹಾತ್ಮ ಗೌತಮ ಬುದ್ಧನು ಮುಂಜಾನೆ ಎದ್ದು ತಂಗಾಳಿಯಲ್ಲಿ ತಿರುಗಾಡುತ್ತಿದ್ದನು. ಆ ಕ್ಷಣದಲ್ಲಿ ಅವನು ಭಯಭೀತನಾಗಿದ್ದ ಯಶಸ್ಸನ್ನು ನೋಡಿದನು. ಭಯ ಮತ್ತು ಆತಂಕಗಳಿಂದ ಕೂಡಿದ ಅವನ ದುಃಖಪೂರಿತವಾದ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಬುದ್ಧಗುರು, ಕಷ್ಟವೂ ಇಲ್ಲ, ಅಪಾಯವೂ ಇಲ್ಲ, ನನ್ನೊಂದಿಗೆ ಬಾ ಮಿತ್ರನೇ, ನಿನಗೆ ನಾನು ದಾರಿ ತೋರಿಸುತ್ತೇನೆ ಎಂದು ಹೇಳಿ ಯಶಸ್ಸನ್ನು ಕರೆದುಕೊಂಡು ಹೋಗಿ ತನ್ನ ಸಿದ್ಧಾಂತವನ್ನು ಬೋಧಿಸಿದನು. ಇದನ್ನು ಕೇಳಿ ಧನ್ಯನಾದ ಯಶಸ್ಸನು ಸಂತೋಷಗೊಂಡನು. ನಂತರ ಅವನು ರತ್ನಖಚಿತವಾದ ತನ್ನ ಪಾದರಕ್ಷೆಗಳನ್ನು ತೆಗೆದಿಟ್ಟು ಬುದ್ಧನ ಬಳಿ ಬಂದು ಕುಳಿತುಕೊಂಡು ಅವನಿಗೆ ಗೌರವಪೂರ್ವಕವಾಗಿ ನಮಸ್ಕರಿಸಿದನು. ಪೂಜ್ಯನ ಮಾತುಗಳನ್ನು ಆಲಿಸಿದ ನಂತರ ಅವನು ತನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸುವಂತೆ ಪ್ರಾರ್ಥಿಸಿದನು. ಇದಕ್ಕೆ ಸಂಬಂಧಿಸಿದ ಬುದ್ಧ ಮಹಾತ್ಮನು, ನೀನು ಬಿಕ್ಕುವಾಗು ಹೇಳಿದಾಗ ಅದಕ್ಕೆ ಯಶಸ್ ತನ್ನ ಒಪ್ಪಿಗೆಯನ್ನು ಸೂಚಿಸಿದನು. ಇತ್ತ ಬನಾರಸ್ ಪಟ್ಟಣದಲ್ಲಿ ತಮ್ಮ ಪುತ್ರ ಕಾಣೆಯಾದುದಕ್ಕೆ ಯಶಸ್ಸಿನ ತಂದೆ ತಾಯಿಗಳು ಶೋಕಸಾಗರದಲ್ಲಿ ಮುಳುಗಿದ್ದರು. ಯಶಸ್ಸಿನ ತಂದೆಯು ಪುತ್ರನನ್ನು ಅರಸುತ್ತಾ ಬುದ್ಧ ಭಗವಾನ್ ಬಳಿ ಬಂದನು. ಅದೇ ಸ್ಥಳದಲ್ಲಿ ಬಿಕ್ಕುವಿನ ವೇಷದಲ್ಲಿ ಕುಳಿತಿದ್ದ ಪುತ್ರನನ್ನು ಗುರುತಿಸಲಾರದೆ ಹೋದ ತಂದೆಯು ಬುದ್ಧಗುರುವನ್ನು ಉದ್ದೇಶಿಸಿ, ಮಹಾತ್ಮರೇ, ನನ್ನ ಪುತ್ರ ಯಶಸ್ಸನ್ನು ಎಲ್ಲಿಯಾದರೂ ನೋಡಿದ್ದೀರಾ? ದಯವಿಟ್ಟು ಹೇಳಿ ಎಂದು ಪ್ರಾರ್ಥಿಸಿದನು. ಇದಕ್ಕೆ ಉತ್ತರಿಸಿದ ಭಗವಾನ್, ದಯಮಾಡಿ ಒಳಗೆ ಬನ್ನಿ ಸ್ವಾಮಿ, ನಿಮ್ಮ ಪುತ್ರನನ್ನು ನೀವು ಕಾಣುವಿರಿ ಎಂದು ನುಡಿಯುತ್ತಿದ್ದಂತೆ ಅವನು ಒಳಗೆ ಬಂದು ತನ್ನ ಪುತ್ರನ ಪಕ್ಕದಲ್ಲಿ ಕುಳಿತುಕೊಂಡನು. ಆದರೆ ಅವನಿಗೆ ತನ್ನ ಪುತ್ರನ ಗುರುತೇ ಸಿಗಲಿಲ್ಲ. ಅನಂತರ ಬುದ್ಧ ಭಗವಾನನು ಯಶಸ್ಸು ತನ್ನನ್ನು ಭೇಟಿಯಾದ ವಿಚಾರ, ನಂತರ ತನ್ನ ಉಪದೇಶವನ್ನು ಕೇಳಿದ ಮೇಲೆ ಬಿಕ್ಕುವಾಗಿ ಪರಿವರ್ತನೆಗೊಂಡಿರುವ ವಿಷಯವನ್ನು ವಿವರಿಸಿದನು. ವಿಷಯ ಕೇಳಿದ ತಂದೆಯು ತನ್ನ ಪಕ್ಕದಲ್ಲಿದ್ದ ಪುತ್ರನನ್ನು ಗುರುತಿಸಿದನಲ್ಲದೆ ಅವನ ಸನ್ಮಾರ್ಗದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಸಂತೋಷಪಟ್ಟನು. ನಂತರ ತನ್ನ ಪುತ್ರ ಯಶಸ್ಸಿನತ್ತ ತಿರುಗಿ, ಮಗನೇ, ನೀನು
ಮಗನೇ, ನಿನ್ನ ತಾಯಿಯು ನೋವು ಮತ್ತು ದುಃಖದಲ್ಲಿ ಮುಳುಗಿದ್ದಾಳೆ. ನೀನು ಮನೆಗೆ ಹಿಂದಿರುಗಿ ಬಂದು ಆಕೆಯು ಎಂದಿನಂತೆ ಜೀವನೋತ್ಸವ ತಾಳುವಂತೆ ಮಾಡು ಎಂದು ಕೇಳಿಕೊಂಡನು. ಆಗ ಯಶಸ್ಸಿಗೆ ಏನು ಹೇಳಬೇಕೆಂದು ತೋಚದೆ ಒಮ್ಮೆ ಪೂಜ್ಯ ಬುದ್ಧನತ್ತ ತಿರುಗಿ ನೋಡಿದನು. ಆಗ ಅವನು ಯಶಸ್ಸಿನ ತಂದೆಯನ್ನು ಉದ್ದೇಶಿಸಿ, ನಿಮ್ಮ ಪುತ್ರ ಲೌಕಿಕ ಪ್ರಪಂಚಕ್ಕೆ ಮರಳಿ ಬಂದು ಮೊದಲಿನ ಹಾಗೆ ಇಂದ್ರಿಯ ಸುಖವನ್ನು ಅನುಭವಿಸಲಿ ಎಂದು ನಿಮ್ಮ ಆಸೆಯೇ ಎಂದು ಪ್ರಶ್ನಿಸಿದನು. ಇದಕ್ಕೆ ಯಶಸ್ಸಿನ ತಂದೆಯು, ನನ್ನ ಮಗ ಯಶಸ್ಸನ್ನು ನಿಮ್ಮ ಬಳಿ ಉಳಿಯುವುದರಿಂದ ಅವನ ಬದುಕಿನಲ್ಲಿ ಯಾವುದೇ ಲಾಭವಾಗುವುದಾದರೆ ಅವನು ಇಲ್ಲೇ ಇರಲಿ ಎಂದು ನುಡಿದನು. ಅಂತಿಮವಾಗಿ ಯಶಸ್ಸನು ಭಿಕ್ಕುವಾಗಿ ಮುಂದುವರಿಯುವ ಬದುಕನ್ನು ಆಯ್ಕೆ ಮಾಡಿಕೊಂಡನು. ಯಶಸ್ಸಿನ ತಂದೆಯು ತೆರಳುವ ಮುನ್ನ, ಭಗವಾನರೇ, ಪೂಜ್ಯರಾದ ತಾವು ಮತ್ತು ನನ್ನ ಮಗ ಇಬ್ಬರೂ ಒಮ್ಮೆ ನನ್ನ ಮನೆಗೆ ಆಗಮಿಸಿ ಕುಟುಂಬದ ಸದಸ್ಯರೊಂದಿಗೆ ಭೋಜನ ಸ್ವೀಕರಿಸಲು ಮನಸ್ಸು ಮಾಡಬೇಕೆಂದು ವಿನಂತಿಸಿಕೊಂಡನು. ಮರುದಿನ ಪೂಜ್ಯನಾದ ಬುದ್ಧನು ತನ್ನ ಕಾಷಾಯ ವಸ್ತ್ರಗಳನ್ನು ಧರಿಸಿಕೊಂಡು ಭಿಕ್ಷೆ ಪಾತ್ರೆಯನ್ನು ತೆಗೆದುಕೊಂಡು ಯಶಸ್ಸಿನೊಂದಿಗೆ ಅವನ ತಂದೆಯ ಮನೆಗೆ ಹೊರಟನು. ಅವರೆಲ್ಲರೂ ಮನೆಯನ್ನು ತಲುಪಿದ ನಂತರ ಯಶಸ್ಸಿನ ತಾಯಿಯನ್ನು ಆತನ ಪೂರ್ವಾಶ್ರಮದ ಪತ್ನಿಯನ್ನು ಭೇಟಿ ಮಾಡಿದರು. ಭೋಜನವಾದ ನಂತರ ಬುದ್ಧ ಮಹಾತ್ಮನು ತನ್ನ ಸಿದ್ಧಾಂತವನ್ನು ಆ ಕುಟುಂಬದ ಸದಸ್ಯರಿಗೆ ಬೋಧಿಸಿದನು. ಅವರೆಲ್ಲರಿಗೂ ಸಂತೋಷವಾಗಿ ಅದನ್ನು ಆಶ್ರಯಿಸುವುದಾಗಿ ವಚನಬದ್ಧರಾದರು. ಬನಾರಸ್ ಪಟ್ಟಣದಲ್ಲಿ ಯಶಸ್ಸನಿಗೆ ವಿಮಲ, ಸುಭಾವು, ಪುಣ್ಯಜಿತ್ ಮತ್ತು ಗವಂಪಪತಿ ಎಂಬ ಹೆಸರಿನ ಶ್ರೀಮಂತ ಮನೆತನಕ್ಕೆ ಸೇರಿದ 4 ಸ್ನೇಹಿತರಿದ್ದರು. ಯಶಸ್ಸನು ಬುದ್ಧನಿಗೂ ಅವನ ಧಮ್ಮಕ್ಕೂ ಶರಣಾಗತನಾಗಿದ್ದನೆಂಬ ವಿಷಯ ತಿಳಿದಾಗ ಯಶಸ್ಸನಿಗೆ ಯಾವುದು ಒಳಿತು ಅದು ತಮಗೂ ಒಳಿತು ಎಂದು ಅವರೆಲ್ಲರೂ ಭಾವಿಸಿದರು. ಅವರೆಲ್ಲರೂ ಮಿತ್ರನಾದ ಯಶಸ್ಸನ ಬಳಿ, ನಮ್ಮನ್ನು ಶಿಷ್ಯರನ್ನಾಗಿ ಸ್ವೀಕರಿಸುವಂತೆ ನೀನು ದಯವಿಟ್ಟು ನಮ್ಮೆಲ್ಲರ ಪರವಾಗಿ ಬುದ್ಧನನ್ನು ಪ್ರಾರ್ಥಿಸು ಎಂದು ಕೇಳಿಕೊಂಡರು. ಇದಕ್ಕೆ ಸಮ್ಮತಿಸಿದ ಯಶಸ್ಸನು ಬುದ್ಧನ ಬಳಿ ತೆರಳಿ, ಪೂಜ್ಯರೇ, ತಮ್ಮ ಧಮ್ಮವನ್ನು ಈ ನನ್ನ 4 ಗೆಳೆಯರಿಗೂ ಬೋಧಿಸಬೇಕೆಂದು ಪ್ರಾರ್ಥಿಸಿಕೊಂಡನು. ಭಗವಾನ್ ಇದಕ್ಕೆ ಒಪ್ಪಿದಾಗ ಯಶಸ್ಸನ ಗೆಳೆಯರು ಬುದ್ಧಗುರುವಿನ ಧರ್ಮವನ್ನು ಆಶ್ರಯಿಸಿದರು. ಖಂಡ 2. ಕಶ್ಯಪ ಸೋದರರ ಪರಿವರ್ತನೆ. ಖಂಡ 2. ಕಶ್ಯಪ ಸೋದರರ ಪರಿವರ್ತನೆ. ಬನಾರಸ್ ಪಟ್ಟಣದಲ್ಲಿ ಕಶ್ಯಪ ಎಂಬ ಹೆಸರಿನ ಕುಟುಂಬವೊಂದು ವಾಸವಾಗಿತ್ತು. ಆ ಕುಟುಂಬದಲ್ಲಿ 3 ಗಂಡು ಮಕ್ಕಳಿದ್ದರು. ಅವರೆಲ್ಲರೂ ಉನ್ನತ ಶಿಕ್ಷಣವನ್ನು ಪಡೆದು ಕಠಿಣ ಧಾರ್ಮಿಕ ಜೀವನವನ್ನು ನಡೆಸುತ್ತಿದ್ದರು. ಕೆಲವು ಕಾಲದ ನಂತರ ಕುಟುಂಬದ ಹಿರಿಯ ಮಗನು ಸನ್ಯಾಸಿ ದೀಕ್ಷೆ ಪಡೆಯುವ ಕುರಿತು ಯೋಚಿಸಿದನು. ನಿಯಮದಂತೆ ಅವನು ಮನೆಯನ್ನು ತೊರೆದು ಸನ್ಯಾಸಿ ದೀಕ್ಷೆಯನ್ನು ಪಡೆದು ಊರುವನ್ನು ತಲುಪಿ ಅಲ್ಲಿ ಒಂದು ಆಶ್ರಮವನ್ನು ಸ್ಥಾಪಿಸಿದನು. ಅವನ ತಮ್ಮಿಂದರು ಅದೇ ಹಾದಿಯನ್ನು ಅನುಸರಿಸಿ ಸನ್ಯಾಸಿಗಳಾದರು. ಅವರೆಲ್ಲರೂ ಅಗ್ನಿಹೋತ್ರಿಗಳಾಗಿದ್ದರು, ಅಂದರೆ ಅಗ್ನಿ ಆರಾಧಕರಾಗಿದ್ದರು. ಅವರೆಲ್ಲರೂ ಉದ್ದವಾದ ಜಡೆ ಹೊಂದಿದ್ದರಿಂದ ಅವರಿಗೆ ಜಟಿಲರೆಂಬ ಹೆಸರು ಇತ್ತು. ಈ 3 ಸೋದರರು ಉರುವೆಲ್ಲ ಕಶ್ಯಪ, ನದಿ ಕಶ್ಯಪ ಹಾಗೂ ಗಯ ಕಶ್ಯಪ ಎಂಬ ಹೆಸರಿನಿಂದ ಗುರುತಿಸಿಕೊಂಡಿದ್ದರು. ಉರುವೆಲ್ ಮತ್ತು ಗಯ ಎಂಬುವು ಊರಿನ ಹೆಸರುಗಳಾಗಿದ್ದವು. ನದಿ ಎಂಬುದು ನಿರಂಜನ ನದಿಯ ಹೆಸರಾಗಿತ್ತು. ಈ 3 ಸೋದರರಲ್ಲಿ ಉರುವೆಲ್ಲ ಕಶ್ಯಪ ಎಂಬಾತನಿಗೆ 500 ಜನ ಜಟಿಲರು ಅನುಯಾಯಿಗಳಿದ್ದರು. ನದಿ ಕಶ್ಯಪನಿಗೆ 300 ಜನ ಜಟಿಲರು ಹಾಗೂ ಗಯ ಕಶ್ಯಪನಿಗೆ 200 ಜನ ಜಟಿಲರು ಶಿಷ್ಯರಾಗಿದ್ದರು. ಇವರಲ್ಲಿ ಉರುವೆಲ್ಲ ಕಶ್ಯಪ ಹಿರಿಯವನು ಹಾಗೂ ಮುಖ್ಯಸ್ಥನಾಗಿದ್ದನು. ಉರುವೆಲ್ಲ ಕಶ್ಯಪನ ಕೀರ್ತಿಯು ನಾಡಿನ ಉದ್ದಗಲಕ್ಕೂ ಹರಡಿತು. ಈ ಮಹಾಮುನಿಯು ಬದುಕಿರುವಾಗಲೇ ಮುಕ್ತಿ ಪಡೆದಿದ್ದಾನೆಂಬ ಪ್ರತೀತಿಯು ಆ ಪ್ರದೇಶದಲ್ಲಿ ಜನಜನಿತವಾಗಿತ್ತು. ಫಲ್ಗು ಎಂಬ ನದಿಯ ದಡದ ಮೇಲಿದ್ದ ಅವನ ಆಶ್ರಮಕ್ಕೆ ದೂರದ ಊರುಗಳಿಂದ ಜನರು ಆಗಮಿಸುತ್ತಿದ್ದರು. ಉರುವೆಲ್ಲ ಕಶ್ಯಪ ಮುನಿಯ ಹೆಸರು ಮತ್ತು ಕೀರ್ತಿಯ ಬಗ್ಗೆ ತಿಳಿದಿದ್ದ ಭಗವಾನ್ ಬುದ್ಧನು ತನ್ನ ಸಿದ್ಧಾಂತವನ್ನು ಅವನಿಗೆ ಬೋಧಿಸಿ ಸಾಧ್ಯವಾದರೆ ಅವನನ್ನು ತನ್ನ ಧಮ್ಮಕ್ಕೆ ಪರಿವರ್ತಿಸಬೇಕೆಂದು ಯೋಚಿಸಿದನು. ಕಶ್ಯಪನು ಇರುವ ಸ್ಥಳದ ಮಾಹಿತಿ ಪಡೆದ ಭಗವಾನ್ ಬುದ್ಧನು ಉರುವೆಲ್ಲಕ್ಕೆ ಪ್ರಯಾಣ ಬೆಳೆಸಿದನು.
ಮಹಾತ್ಮನಾದ ಗೌತಮ ಬುದ್ಧನು ಈ ಕಶ್ಯಪನ ಭೇಟಿ ಮಾಡಿದ ನಂತರ ಅವನನ್ನು ತನ್ನ ಉಪದೇಶದ ಮೂಲಕ ಪರಿವರ್ತಿಸಬೇಕೆಂದು ನಿರ್ಧರಿಸಿಕೊಂಡು ಹೀಗೆ ಕೇಳಿದನು. ಕಶ್ಯಪ, ನಿನಗೆ ತೊಂದರೆಯಾಗದಿದ್ದರೆ ಈ ಒಂದು ರಾತ್ರಿ ನಾನು ನಿನ್ನ ಆಶ್ರಮದಲ್ಲಿ ಉಳಿದುಕೊಳ್ಳಲು ಇಚ್ಛಿಸುತ್ತೇನೆ ಎಂದನು. ಇದಕ್ಕೆ ಉತ್ತರವಾಗಿ ಕಶ್ಯಪನು, ಮಹಾತ್ಮರೇ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎಂದು ನುಡಿದನು. ಅನಂತರ ತನ್ನ ಮಾತನ್ನು ಮುಂದುವರಿಸಿ, ಮಚಲಿಂದ ಎಂಬ ಕ್ರೂರ ವ್ಯಕ್ತಿತ್ವದ ನಾಗಕುಲದ ದೊರೆಯು ಈ ಪ್ರದೇಶವನ್ನು ಆಳುತ್ತಿದ್ದಾನೆ. ಅವನಲ್ಲಿ ಭಯಂಕರ ಶಕ್ತಿಗಳಿವೆ. ಅಗ್ನಿ ಆರಾಧಕರಾದ ಸನ್ಯಾಸಿಗಳನ್ನು ಅವನು ಶತ್ರುಗಳೆಂದು ಪರಿಗಣಿಸಿದ್ದಾನೆ. ಅವನು ಸನ್ಯಾಸಿಗಳ ಆಶ್ರಮಗಳಿಗೆ ರಾತ್ರಿ ವೇಳೆಯಲ್ಲಿ ಭೇಟಿ ನೀಡಿ ಅವರಿಗೆ ತೊಂದರೆಯನ್ನು ಕೊಡುತ್ತಿದ್ದಾನೆ. ನನಗೆ ಕೊಟ್ಟ ರೀತಿಯಲ್ಲಿ ನಿಮಗೂ ಅವನು ಹಿಂಸೆ ನೀಡಬಹುದೆಂಬ ಭಯ ನನ್ನನ್ನು ಆವರಿಸಿದೆ ಎಂದು ಹೇಳಿದನು. ನಾಗಗಳು ಪವಿತ್ರಾತ್ಮನಾದ ಬುದ್ಧನ ಆತ್ಮೀಯರು ಮತ್ತು ಅನುಯಾಯಿಗಳು ಎಂಬ ವಿಷಯ ಕಶ್ಯಪನಿಗೆ ತಿಳಿದಿಲ್ಲ ಎಂಬುದು ಬುದ್ಧನಿಗೆ ಅವನ ಮಾತುಗಳಿಂದ ಮನವರಿಕೆಯಾಯಿತು. ಬುದ್ಧನು ತನ್ನ ಬೇಡಿಕೆಯನ್ನು ಮತ್ತೊಮ್ಮೆ ಕಶ್ಯಪನ ಮುಂದಿಟ್ಟು, ಬಹುಶಃ ಅವನು ನನಗೆ ಯಾವುದೇ ರೀತಿಯ ತೊಂದರೆಯನ್ನು ನೀಡಲಾರ. ಆದ್ದರಿಂದ ದಯವಿಟ್ಟು ನಿನ್ನ ಯಾಗಶಾಲೆಯಲ್ಲಿ ಒಂದು ರಾತ್ರಿ ಕಳೆಯಲು ಸ್ಥಳಾವಕಾಶ ಕಲ್ಪಿಸಿಕೊಡು ಎಂದು ವಿನಂತಿಸಿಕೊಂಡನು. ಕಶ್ಯಪನು ಪುನಃ ಅನೇಕ ಬಗೆಯ ನೆನಪುಗಳನ್ನು ಹೇಳುತ್ತಾ ಹೋದನು. ಆದರೆ ಬುದ್ಧನು ತನ್ನ ಬೇಡಿಕೆಯನ್ನು ಕಶ್ಯಪನ ಮುಂದುವರಿಸುತ್ತಾ ಮತ್ತೆ ಒತ್ತಾಯಿಸತೊಡಗಿದನು. ಅಂತಿಮವಾಗಿ ಕಶ್ಯಪನು, ನಿಮ್ಮ ಜೊತೆ ವಾದ ಮಾಡುವ ಮನಸ್ಸು ನನಗಿಲ್ಲ, ಆದರೆ ನನ್ನಲ್ಲಿ ನೀವು ಉಳಿದುಕೊಳ್ಳುವ ಕುರಿತು ಭಯ ಮತ್ತು ಆತಂಕಗಳಿವೆ. ನಿಮಗೆ ಸಂತೋಷ ಎನಿಸುವುದಾದರೆ ನೀವು ಉಳಿದುಕೊಳ್ಳಬಹುದು ಎಂದು ನುಡಿದನು. ಕಶ್ಯಪನು ಒಪ್ಪಿಗೆ ಸೂಚಿಸಿದ ಕೂಡಲೇ ಬುದ್ಧನು ಅಗ್ನಿಯು ಜ್ವಲಿಸುತ್ತಿದ್ದ ಯಾಗಶಾಲೆಗೆ ತೆರಳಿ ಅಲ್ಲಿ ಆಸೀನನಾದನು. ನಾಗಗಳ ದೊರೆಯಾದ ಮಚಲಿಂದನು ಪ್ರತಿದಿನ ಬರುತ್ತಿದ್ದ ವೇಳೆಗೆ ಸರಿಯಾಗಿ ಆ ದಿನವೂ ಅಲ್ಲಿಗೆ ಬಂದನು. ಅಲ್ಲಿ ಅವನು ಕಶ್ಯಪನನ್ನು ಕಾಣುವ ಬದಲಾಗಿ ಬುದ್ಧ ಮಹಾತ್ಮನನ್ನು ನೋಡಿದನು. ಕೋಟಡಿಯಲ್ಲಿ ಕುಳಿತಿದ್ದ ಭಗವಾನನ ಮುಖವು ಶಾಂತಿ ಮತ್ತು ನಿಶ್ಚಲತೆಯಿಂದ ಪ್ರಕಾಶಮಾನವಾಗಿ ಒಳೆಯುತ್ತಿರುವುದನ್ನು ನೋಡಿದ ಮಚಲಿಂದನಿಗೆ ತಾನು ಯಾರೋ ದಿವ್ಯ ಪುರುಷನ ಎದುರಿಗೆ ನಿಂತಿರುವಂತೆ ಅನಿಸಿತು. ಕೂಡಲೇ ಅವನು ಶಿರಬಾಗಿ ನಮಸ್ಕರಿಸಿ ಅವನನ್ನು ಪೂಜಿಸತೊಡಗಿದನು. ತನ್ನ ಆಶ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಬುದ್ಧ ಮಹಾತ್ಮನಿಗೆ ದುರಂತ ಸಂಭವಿಸಬಹುದು ಎಂಬ ಭಯ ಮತ್ತು ಆತಂಕದಿಂದ ಕಶ್ಯಪನಿಗೆ ಆ ರಾತ್ರಿ ನಿದ್ರೆಯೇ ಬರಲಿಲ್ಲ. ತನ್ನ ಅತಿಥಿಯು ಅಗ್ನಿಯ ಜ್ವಾಲೆಯಲ್ಲಿ ಭಸ್ಮವಾಗಿರಬಹುದೆಂದು ಅವನು ಊಹಿಸಿದನು. ಮರುದಿನ ಮುಂಜಾನೆ ಬೆಳಕು ಹರಿದ ನಂತರ ಕಶ್ಯಪ ಹಾಗೂ ಅವನ ಶಿಷ್ಯರು ಬಂದು ಯಾಗಶಾಲೆಯಲ್ಲಿ ನೋಡಿದಾಗ ಅವರಿಗೆಲ್ಲ ಆಶ್ಚರ್ಯವಾಯಿತು. ಅಲ್ಲಿ ಮಚಲಿಂದನಿಂದ ಗಾಯಗೊಂಡಿರುವ ಬುದ್ಧನನ್ನು ನೋಡುವ ಬದಲಾಗಿ ಅವರು ಅವನಿಂದ ಪೂಜಿಸಲ್ಪಡುತ್ತಿದ್ದ ಭಗವಾನ್ ಬುದ್ಧನನ್ನು ನೋಡಿದರು. ಈ ದೃಶ್ಯವನ್ನು ಕಂಡ ಕಶ್ಯಪನಿಗೆ ತಾನು ಒಂದು ದೊಡ್ಡ ಪವಾಡವನ್ನು ವೀಕ್ಷಿಸುತ್ತಿರುವಂತೆ ಭಾಸವಾಯಿತು. ಇದರಿಂದ ಚಕಿತನಾದ ಕಶ್ಯಪನು ಬುದ್ಧ ಮಹಾತ್ಮನು ತನ್ನ ಬಳಿ ಇರಬೇಕೆಂದು ಪ್ರಾರ್ಥಿಸಿಕೊಂಡನಲ್ಲದೆ ಅವನಿಗೆ ಆಶ್ರಮವನ್ನು ನಿರ್ಮಿಸಿಕೊಟ್ಟು ಆತನ ಯೋಗಕ್ಷೇಮವನ್ನೆಲ್ಲ ನೋಡಿಕೊಳ್ಳುವ ಭರವಸೆ ನೀಡಿದನು. ಕಶ್ಯಪನ ಮನವಿಯನ್ನು ಒಪ್ಪಿದ ಭಗವಾನ್ ಬುದ್ಧನು ಅಲ್ಲಿ ಉಳಿದುಕೊಳ್ಳಲು ಸಮ್ಮತಿಸಿದನು. ಆದರೆ ಅವೊಬ್ಬರಿಗೂ ಅವರದೇ ಆದ ಉದ್ದೇಶಗಳಿದ್ದವು. ಕಶ್ಯಪನಿಗೆ ನಾಗಗಳ ದೊರೆ ಮಚಲಿಂದನಿಂದ ರಕ್ಷಣೆ ಪಡೆಯಬೇಕೆಂಬ ಉದ್ದೇಶವಿದ್ದರೆ, ಬುದ್ಧನಿಗೆ ತನ್ನ ಸಿದ್ಧಾಂತವನ್ನು ಬೋಧಿಸಲು ಕಶ್ಯಪನು ಎಂದಾದರೊಂದು ದಿನ ಅವಕಾಶ ನೀಡುವನೇ ಎಂಬ ಆಶೆ ಇತ್ತು. ಆದರೆ ಕಶ್ಯಪನ ಅಂತ ಯಾವುದೇ ಒಲವನ್ನು ವ್ಯಕ್ತಪಡಿಸಲಿಲ್ಲ. ಅವನ ಪಾಲಿಗೆ ಬುದ್ಧ ಭಗವಾನನು ಕೇವಲ ಒಬ್ಬ ಪವಾಡ ಪುರುಷನ ಹೊರತು ಬೇರೇನೂ ಅಲ್ಲ ಅನಿಸಿತ್ತು. ಒಂದು ದಿನ ಬುದ್ಧಗುರು ತಾನೇ ಮುಂದಾಗಿ ಈ ವಿಷಯ ಪ್ರಸ್ತಾಪಿಸಲು ನಿರ್ಧರಿಸಿ ಕಶ್ಯಪನನ್ನು ನೀನು ಅರಿಯಂತನೇ ಎಂದು ಕೇಳಿದನು. ನೀನು ಅರಿಯಂತನಾಗಿಲ್ಲದಿದ್ದರೆ ಈ ಅಗ್ನಿಹೋತ್ರದಿಂದ ನಿನಗೆ ಯಾವ ರೀತಿ ಒಳ್ಳೆಯದಾಗುತ್ತದೆ ಎಂದು ಪ್ರಶ್ನಿಸಿದನು. ಇದಕ್ಕೆ ಉತ್ತರಿಸಿದ ಕಶ್ಯಪನು, ಅರಿಯಂತನಾಗುವುದು ಎಂದರೇನು? ಅದು ನನಗೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ವಿವರಿಸಿ ಹೇಳುತ್ತೀರಾ ಎಂದು ಕೇಳಿದನು. ಅನಂತರ ಬುದ್ಧನು ಕಶ್ಯಪನಿಗೆ, ಅರಿಯಂತ ಎಂದರೆ ಈ ಲೌಕಿಕ ಜಗತ್ತಿನ ಇಂದ್ರಿಯ ಆಶೆಗಳನ್ನು ಜಯಿಸಿದವನು ಎಂದರ್ಥ. ಅಷ್ಟಾಂಗ ಮಾರ್ಗವನ್ನು ಅನುಸರಿಸುವವನಿಗೆ ಅಡ್ಡಿ ಮಾಡುವ ಇಂಥ ಆಶೆಗಳನ್ನು ಜಯಿಸಿದವನನ್ನು ಅರಿಯಂತ ಎಂದು ಕರೆಯಲಾಗುತ್ತದೆ. ಆದರೆ ಈ ಅಗ್ನಿಹೋತ್ರವು ಮನುಷ್ಯನ ಪಾಪಗಳನ್ನು ತೊಳೆಯಲಾರದು ಎಂದು ವಿವರಿಸಿದನು. ಕಶ್ಯಪನು ಸ್ವಾಭಿಮಾನಿಯಾಗಿದ್ದನು. ಅವನಿಗೆ ಬುದ್ಧ ಭಗವಾನನ ವಾದದ ಶಕ್ತಿಯು ಅನುಭವಕ್ಕೆ ಬಂತು. ಆಗ ಅವನು ತನ್ನ ಮನಸ್ಸನ್ನು ಮೃದುವಾಗಿಸಿಕೊಂಡು ವಿನಮ್ರನಾಗಿ ನಿಜವಾದ ಧರ್ಮದ ವಾಹಕನಾಗಲು ನಿರ್ಧರಿಸಿದನು. ಸರ್ವರಿಂದಲೂ ಗೌರವ ಪಡೆದ ಬುದ್ಧನ ಜ್ಞಾನದ ಎದುರ ತನ್ನದು ಪರಿಮಿತವಾದ ಜ್ಞಾನ ಎಂಬುದನ್ನು ಅವನು ಒಪ್ಪಿಕೊಂಡನು.
ಅಂತಿಮವಾಗಿ ಬುದ್ಧ ಮಹಾತ್ಮನು ಮಂಡಿಸಿದ ಸಿದ್ಧಾಂತವು ಅವನಿಗೆ ಮನನವಾದ ನಂತರ ಮಹಾತ್ಮನಿಗೆ ನಮ್ರತೆಯಿಂದ ಶರಣಾಗಿ ಉರುವೆಲ್ ಕಶ್ಯಪನು ಪವಿತ್ರ ಭಗವಾನನ ಧಮ್ಮವನ್ನು ಒಪ್ಪಿಕೊಂಡನಲ್ಲದೆ ಅವನು ಅನುಯಾಯಿಯಾದನು. ಕಶ್ಯಪನ ಶಿಷ್ಯರು ಸಹ ತಮ್ಮ ಗುರುವನ್ನು ಅನುಸರಿಸಿ ಅವನಂತೆ ಶರಣಾಗತರಾಗಿ ಧರ್ಮೋಪದೇಶವನ್ನು ಪಡೆದು ಅವನು ಅನುಯಾಯಿಗಳಾಗಿ ಪರಿವರ್ತಿತರಾದರು. ಆಮೇಲೆ ಊರುವೆಲ್ಲ ಕಶ್ಯಪನು ತನ್ನ ಆಶ್ರಮದಲ್ಲಿ ಪ್ರತಿದಿನ ಯಜ್ಞಯಾಗಗಳಿಗೆ ಬಳಸುತ್ತಿದ್ದ ವಸ್ತುಗಳನ್ನು, ಪಾತ್ರೆಗಳನ್ನು ನದಿಗೆ ಬೀಸಾಡಿದನು. ನದಿಯ ಕೆಳಭಾಗದಲ್ಲಿ ವಾಸಿಸುತ್ತಿದ್ದ ನದಿ ಕಶ್ಯಪ ಮತ್ತು ಗಯ ಕಶ್ಯಪ ಎಂಬ ಸೋದರರು ನದಿ ನೀರಿನಲ್ಲಿ ತೇಲಿ ಹೋಗುತ್ತಿದ್ದ ವಸ್ತುಗಳು ಹಾಗೂ ಇತರ ವಸ್ತುಗಳನ್ನು ನೋಡಿ, ಇವೆಲ್ಲವೂ ನಮ್ಮ ಅಣ್ಣನಿಗೆ ಸೇರಿದ ವಸ್ತುಗಳಾಗಿವೆ, ಇವುಗಳನ್ನು ನದಿಗೆ ಎಸೆಯಲು ಕಾರಣವೇನಿರಬಹುದು, ಆತನಲ್ಲಿ ಏನೋ ಬದಲಾವಣೆಯಾದಂತಿದೆ ಎಂದು ಭಾವಿಸಿದರು. ನಂತರ ಅವರಿಬ್ಬರು ಆತಂಕ, ತಳಮಳ ಹಾಗೂ ಕಾತರದಿಂದ ತಮ್ಮ 500 ಶಿಷ್ಯರೊಂದಿಗೆ ಅಣ್ಣನನ್ನು ನೋಡಲು ನದಿಯ ಮೇಲುಭಾಗಕ್ಕೆ ಬಂದರು. ಸನ್ಯಾಸಿಯಂತೆ ಕಾಷಾಯ ವಸ್ತ್ರ ಧರಿಸಿದ ಅಣ್ಣನನ್ನು, ಅವನ ಅನುಯಾಯಿಗಳನ್ನು ನೋಡಿದ ಅವರ ಮನಸ್ಸಿನಲ್ಲಿ ವಿಚಿತ್ರ ಭಾವನೆಗಳು ಉಂಟಾಯಿತು. ಇಂಥ ಪರಿವರ್ತನೆಗೆ ಕಾರಣವೇನು ಎಂದು ಕೇಳಿದರು. ಅವರ ಪ್ರಶ್ನೆಗೆ ಉತ್ತರಿಸಿದ ಊರುವೆಲ್ಲ ಕಶ್ಯಪನು ತಾನು ಬುದ್ಧ ಧರ್ಮಕ್ಕೆ ಪರಿವರ್ತನಾದ ವಿಷಯವನ್ನು ವಿವರಿಸಿದನು. ನಮ್ಮ ಹಿರಿಯ ಸೋದರನು ಬುದ್ಧ ಗುರುವಿಗೆ ಶರಣಾಗಿರುವುದರಿಂದ ನಾವು ಅವನನ್ನೇ ಅನುಸರಿಸಬೇಕೆಂದು ಅವರಿಬ್ಬರು ನಿರ್ಧರಿಸಿದರು. ತಮ್ಮ ಈ ಇಂಗಿತವನ್ನು ಅವರು ಹಿರಿಯ ಸೋದರನಿಗೆ ತಿಳಿಸಿದರು. ನಂತರ ಅವರಿಬ್ಬರು ತಮ್ಮ ಎಲ್ಲ ಅನುಯಾಯಿಗಳನ್ನು ಬುದ್ಧ ಮಹಾತ್ಮನ ಪ್ರವಚನೆಗೆ ಕರೆತಂದರು. ಬುದ್ಧನು ಅವರೆಲ್ಲರಿಗೂ ಅಗ್ನಿಹೋತ್ರಕ್ಕೂ ತನ್ನ ಸಿದ್ಧಾಂತಕ್ಕೂ ಇರುವ ವ್ಯತ್ಯಾಸವನ್ನು ಕುರಿತು ಬೋಧಿಸುತ್ತಿದ್ದರು. ಈ ಇಬ್ಬರು ಸೋದರರಿಗೆ ತನ್ನ ಪ್ರವಚನದಲ್ಲಿ ಬುದ್ಧ ಭಗವಾನನು ನಮ್ಮೊಳಗೆ ಅಜ್ಞಾನವು ಮನೆ ಮಾಡಿದಾಗ ಕಪ್ಪು ಹೊಗೆಯ ರೀತಿಯಲ್ಲಿ ಅಸ್ಪಷ್ಟ ಯೋಚನೆಗಳು ಮೇಲಕ್ಕೆ ಬರುತ್ತವೆ. ಮರಗಳ ನಡುವೆ ಘರ್ಷಣೆ ಉಂಟಾದಾಗ ಸೃಷ್ಟಿಯಾಗುವ ಬೆಂಕಿಯಂತೆಯೂ ಸೃಷ್ಟಿಯಾಗುತ್ತವೆ. ಕಾಮ, ಕ್ರೋಧ, ಭ್ರಮೆ ಇವು ಆ ಬೆಂಕಿಗೆ ಸಮಾನಾಗಿವೆ. ಈ ಬೆಂಕಿಯು ಉಳಿದವುಗಳನ್ನು ಆವರಿಸಿಕೊಂಡು ಸುಡುತ್ತದೆ. ಇದು ಅಂತಿಮವಾಗಿ ನೋವು ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ. ಸನ್ಮಾರ್ಗದಲ್ಲಿ ಸಾಗುವುದರ ಮುಖಾಂತರ ಕಾಮ, ಕ್ರೋಧ, ಭ್ರಮೆಗಳನ್ನು ಅಳಿಸಿ ಹಾಕಿದರೆ ನಮ್ಮಲ್ಲಿ ಸ್ಪಷ್ಟ ನೋಟ, ಜ್ಞಾನ ಮತ್ತು ಸಚ್ಚಾರಿತ್ರ್ಯ ಇವುಗಳು ಹುಟ್ಟುತ್ತವೆ. ಹೀಗೆ ಒಬ್ಬ ಮನುಷ್ಯನ ಹೃದಯದಲ್ಲಿ ಪಾಪದ ಬಗ್ಗೆ ಅರುಚಿ ಉಂಟಾದರೆ ಅದು ಲೋಭವನ್ನು ನಿವಾರಿಸುತ್ತದೆ. ಲೋಭವು ಇಲ್ಲವಾದಾಗ ಮನಸ್ಸಿನಲ್ಲಿ ನಿರ್ಮೋಹ ಉಂಟಾಗುತ್ತದೆ ಎಂಬಂಥ ವಿವೇಕಯುತವಾದ ಮಾತುಗಳನ್ನಾಡಿದನು. ಬುದ್ಧನ ಈ ಉಪದೇಶವನ್ನು ಕೇಳಿದ ಕಶ್ಯಪ ಮುನಿಗಳು ನದಿ ಕಶ್ಯಪ ಮತ್ತು ಗಯ ಕಶ್ಯಪ ಅಗ್ನಿಯ ಉಪಾಸನೆಯಲ್ಲಿ ಆಸಕ್ತಿ ಕಳೆದುಕೊಂಡು ಅವರು ಬುದ್ಧನ ಶಿಷ್ಯರಾಗಲು ಇಚ್ಛಿಸಿದರು. ಕಶ್ಯಪ ಸೋದರರ ಈ ಪರಿವರ್ತನೆಯು ಬುದ್ಧನ ಪಾಲಿಗೆ ಮಹತ್ವದ ಸಂಗತಿಯಾಯಿತು. ಏಕೆಂದರೆ ಅವರು ಅಲ್ಲಿಯ ಜನರ ಕಲ್ಪನಾ ಶಕ್ತಿಯ ಮೇಲೆ ಪ್ರಬಲವಾದ ನಿಯಂತ್ರಣವನ್ನು ಸಾಧಿಸಿದರು. ಖಂಡ 3 ಸಾರಿಪುತ್ತ ಮತ್ತು ಮೊಗ್ಗಲ್ಲಾನ ಎಂಬ ಬ್ರಾಹ್ಮಣರ ಪರಿವರ್ತನೆ. ಒಮ್ಮೆ ಬುದ್ಧ ಮಹಾತ್ಮನು ರಾಜಗೃಹದಲ್ಲಿ ವಾಸವಾಗಿದ್ದ ಸಮಯದಲ್ಲಿ ಅದೇ ನಗರದಲ್ಲಿ ಸಂಜಯನೆಂಬ ಒಬ್ಬ ಪ್ರಸಿದ್ಧ ವ್ಯಕ್ತಿಯು ವಾಸವಾಗಿದ್ದನು. ಅವನ ಜೊತೆಯಲ್ಲಿ ಶಿಷ್ಯರೆನಿಸಿಕೊಂಡಿದ್ದ 250 ಪರಿವ್ರಾಜಕರ ಒಂದು ತಂಡ ವಾಸವಾಗಿತ್ತು. ಆ ಶಿಷ್ಯರಲ್ಲಿ ಸಾರಿಪುತ್ತ ಮತ್ತು ಮೊಗ್ಗಲ್ಲಾಣ ಎಂಬ ಇಬ್ಬರು ಬ್ರಾಹ್ಮಣ ಯುವಕರು ಇದ್ದರು. ಸಾರಿಪುತ್ತ ಮತ್ತು ಮೊಗ್ಗಲ್ಲಾಣ ಈ ಇಬ್ಬರಿಗೂ ಸಂಜಯನ ಬೋಧನೆಯಿಂದ ತೃಪ್ತಿಯಾಗದೆ ಇನ್ನೂ ಉತ್ತಮವಾದ ಅವಕಾಶಗಳಿಗಾಗಿ ಹುಡುಕಾಟ ನಡೆಸುತ್ತಿದ್ದರು. ಒಂದು ದಿನ ಪಂಚವರ್ಗೀಯ ಭಿಕ್ಕುಗಳಲ್ಲಿ ಒಬ್ಬನಾದ ಪೂಜ್ಯ ಅಸ್ಸಾಜಿಯು ತನ್ನ ನಿಗದಿತ ಉಡುಪುಗಳನ್ನು ಧರಿಸಿ ಭಿಕ್ಷಪಾತ್ರೆಯನ್ನು ತೆಗೆದುಕೊಂಡು ಭಿಕ್ಷೆಗಾಗಿ ರಾಜಗೃಹ ನಗರವನ್ನು ಪ್ರವೇಶಿಸಿದನು. ಅಸ್ಸಾಜಿಯ ಘನತೆವೆತ್ತ ವರ್ತನೆಯನ್ನು ಗಮನಿಸುತ್ತಿದ್ದ ಸಾರಿಪುತ್ತನು ಅದರಿಂದ ಪ್ರಭಾವಿತನಾಗಿ, ಈ ಜಗತ್ತಿನ ಶ್ರೇಷ್ಠ ಸನ್ಯಾಸಿಗಳಲ್ಲಿ ಇವನೂ ಒಬ್ಬನು ಎಂದು ಅನಿಸುತ್ತಿದೆ. ಇವರನ್ನು ನೀವು ಯಾರ ಹೆಸರಿನಲ್ಲಿ ಲೌಕಿಕವನ್ನು ತ್ಯಜಿಸ್ತೀರಿ? ನಿಮ್ಮ ಗುರುಗಳು ಯಾರು? ಯಾವ ಧಮ್ಮವನ್ನು ನೀವು ಪ್ರತಿಪಾದಿಸ್ತೀರಿ ಎಂದು ಕೇಳಿದರೆ ಹೇಗೆ ಎಂದು ಯೋಚಿಸತೊಡಗಿದನು. ನಂತರ ಸಾರಿಪುತ್ತನು ಘನತೆವೆತ್ತ ಈ ಸನ್ಯಾಸಿನಿಯನ್ನು ಪ್ರಶ್ನೆ ಕೇಳಲು ಇದು ಸಮಯವಲ್ಲ. ಈಗ ಅವನು ಭಿಕ್ಷೆಯನ್ನು ಬೇಡಲು ಮನೆಗಳ ಬಳಿ ಹೋಗುತ್ತಿದ್ದಾನೆ. ಅವನನ್ನು ಹಂತವಾಗಿ ಹಿಂಬಾಲಿಸುತ್ತಾ ಅವನಿಗೆ ಏನಾದರೂ ಅವಶ್ಯಕತೆ ಬರಬಹುದೆಂದು ಕಾಯುವುದು ಒಳಿತು ಎಂದು ಸಹ ಯೋಚಿಸತೊಡಗಿದನು. ಪೂಜ್ಯ ಅಸ್ಸಾಜಿಯು ರಾಜಗೃಹದಲ್ಲಿ ಭಿಕ್ಷಾಟನೆಯನ್ನು ಮುಗಿಸಿ ತನ್ನ ಭಿಕ್ಷೆಯೊಂದಿಗೆ ಹಿಂದಿರುಗಿದನು. ಅನಂತರ ಸಾರಿಪುತ್ತನು ಅವನ ಬಳಿ ತೆರಳಿ ನಮಸ್ಕರಿಸಿ ಅವನ ಆಶೀರ್ವಾದವನ್ನು ಪಡೆದು ಸನಿಹದಲ್ಲಿ ನಿಂತನು. ಆಮೇಲೆ ಸಾರಿಪುತ್ತನು ಪೂಜ್ಯ ಅಸ್ಸಾಜಿಯನ್ನು ಉದ್ದೇಶಿಸಿ, ಸ್ನೇಹಿತರೆ, ನಿಮ್ಮ ಮುಖಭಾವವು ಅತ್ಯಂತ
ಪ್ರಶಾಂತವಾಗಿದೆ. ನಿಮ್ಮ ಮೈಕಾಂತಿಯು ಅತ್ಯಂತ ಶುದ್ಧವೂ ಜ್ವಾಜ್ವಲ್ಯಮಾನವೂ ಆಗಿದೆ. ನೀವು ಲೌಕಿಕ ಜಗತ್ತನ್ನು ಯಾರ ಮೂಲಕ ತ್ಯಜಿಸಿದ್ದೀರಿ? ನಿಮ್ಮ ಗುರುಗಳು ಯಾರು? ನೀವು ಅನುಸರಿಸುತ್ತಿರುವ ಧರ್ಮ ಯಾವುದು ಎಂದು ಪ್ರಶ್ನಿಸಿದನು. ಅಸ್ಸಾಜಿಯು, ಗೆಳೆಯ, ಶಾಕ್ಯ ವಂಶದ ಮಹಾಸನ್ಯಾಸಿಯೊಬ್ಬನಿದ್ದಾನೆ. ಆ ಪವಿತ್ರಾತ್ಮನ ಹೆಸರಿನಲ್ಲಿ ನಾನು ಲೌಕಿಕ ಜಗತ್ತನ್ನು ತ್ಯಜಿಸಿದ್ದೇನೆ. ಆ ಮಹಾತ್ಮನು ನನ್ನ ಗುರುವಾಗಿದ್ದಾನೆ. ಅವನ ಧಮ್ಮವನ್ನು ನಾನು ಅನುಸರಿಸುತ್ತಿದ್ದೇನೆ ಎಂದು ನುಡಿದನು. ಪೂಜ್ಯರೇ, ನಿಮ್ಮ ಗುರುಗಳು ಯಾವ ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾರೆ? ಅವರು ನಿಮಗೆ ಏನನ್ನು ಉಪದೇಶಿಸುತ್ತಾರೆ ಎಂದು ಸಾರಿಪುತ್ತನು ಪ್ರಶ್ನಿಸಿದನು. ಗೆಳೆಯ, ನಾನು ಕೇವಲ ಒಬ್ಬ ಯುವ ಶಿಷ್ಯ. ಇತ್ತೀಚೆಗಷ್ಟೇ ದೀಕ್ಷೆ ಪಡೆದಿದ್ದೇನೆ. ಅವರ ಧರ್ಮ ಮತ್ತು ಶಿಷ್ಯತ್ವವನ್ನು ಹೊಸದಾಗಿ ಅನುಸರಿಸುತ್ತಿದ್ದೇನೆ. ಧರ್ಮವನ್ನು ಕುರಿತು ವಿವರವಾಗಿ ಹೇಳಲಾರೆ, ಆದರೆ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಎಂದು ಅಸ್ಸಾಜಿ ಉತ್ತರಿಸಿದನು. ಸಾರಿಪುತ್ತನು ಪೂಜ್ಯ ಅಸ್ಸಾಜಿಗೆ, ಸ್ನೇಹಿತರೆ, ನಿಮಗೆ ಎಷ್ಟು ಸಾಧ್ಯವಾಗುತ್ತಿದೆಯೋ ಅಷ್ಟನ್ನು ಮಾತ್ರ ಹೇಳಿ ಮತ್ತು ಅದರ ಅರ್ಥವನ್ನು ವಿವರಿಸಿ. ನನಗೆ ಅದರ ಅರ್ಥ ಮಾತ್ರ ಬೇಕು. ಉಳಿದ ವಿಷಯಗಳ ಬಗ್ಗೆ ಚಿಂತೆ ಏಕೆ ಎಂದು ನುಡಿದನು. ನಂತರ ಪೂಜ್ಯ ಅಸ್ಸಾಜಿಯು ಬುದ್ಧನ ಬೋಧನೆಯ ಸಾರಾಂಶವನ್ನು ವಿವರಿಸಿದನು. ಇದರಿಂದ ಸಾರಿಪುತ್ತನಿಗೆ ಪೂರ್ಣ ತೃಪ್ತಿಯಾಯಿತು. ಈ ಘಟನೆಯ ನಂತರ ಸಾರಿಪುತ್ತ ಮತ್ತು ಮಗ್ಗಲ್ಲಾಣ ಇಬ್ಬರು ಒಡಹುಟ್ಟಿದ ಸೋದರಲ್ಲದಿದ್ದರೂ ಅಣ್ಣ ತಮ್ಮಿಂದರಂತೆ ಒಟ್ಟಿಗೆ ಇರುತ್ತಿದ್ದರು. ಅವರಿಬ್ಬರಿಗೂ ಪರಸ್ಪರ ಇಬ್ಬರಲ್ಲಿ ಯಾರಿಗಾದರೂ ಮೊದಲು ಸತ್ಯದ ಸಾಕ್ಷಾತ್ಕಾರವಾದರೆ ಅದನ್ನು ಮತ್ತೊಬ್ಬನಿಗೆ ತಿಳಿಸಬೇಕು ಎಂದು ಒಬ್ಬರಿಗೊಬ್ಬರು ವಚನವನ್ನು ಕೊಟ್ಟುಕೊಂಡಿದ್ದರು. ನಂತರ ಸಾರಿಪುತ್ತನು ಮಗ್ಗಲ್ಲಾಣನು ಇದ್ದ ಸ್ಥಳಕ್ಕೆ ಹೋದನು. ಅವನು ಸಾರಿಪುತ್ತನನ್ನು ನೋಡಿ, ಗೆಳೆಯ, ನಿನ್ನ ಮುಖ ಪ್ರಶಾಂತವಾಗಿದೆ, ನಿನ್ನ ಮೈಬಣ್ಣವು ಪರಿಶುದ್ಧವಾಗಿದ್ದು ಕಾಂತಿಯುತವಾಗಿದೆ. ಹಾಗಾದರೆ ನಿನಗೆ ಸತ್ಯ ಸಿದ್ಧಿಸಿದೆಯೇ ಎಂದು ಪ್ರಶ್ನಿಸಿದನು. ಹೌದು ಗೆಳೆಯ, ನನಗೆ ಸತ್ಯದ ಅರಿವುಂಟಾಗಿದೆ ಎಂದು ಸಾರಿಪುತ್ತ ಉತ್ತರಿಸಿದಾಗ, ಅದು ಹೇಗಾಯಿತು ಗೆಳೆಯ ಎಂಬ ಮಗ್ಗಲ್ಲಾಣನ ಪ್ರಶ್ನೆಗೆ ಸಾರಿಪುತ್ತನು ತನ್ನ ಮತ್ತು ಅಸ್ಸಾಜಿ ನಡುವೆ ನಡೆದ ಮಾತುಕತೆ ವಿವರವನ್ನು ತಿಳಿಸಿದನು. ಮಗ್ಗಲ್ಲಾಣನು, ಗೆಳೆಯ, ನಾವು ಸಹ ಆ ಮಹಾತ್ಮನನ್ನು ಸೇರಿಕೊಳ್ಳೋಣ. ಆ ಪವಿತ್ರಾತ್ಮನು ನಮ್ಮ ಗುರುವಾಗಲಿ ಎಂದು ಸಾರಿಪುತ್ತನಿಗೆ ಹೇಳಿದನು. ಸಾರಿಪುತ್ರನು, ಮಿತ್ರ, ನಮ್ಮನ್ನು ಅಪಾರವಾಗಿ ಗೌರವಿಸುವ ಈ 250 ಅಲೆಮಾರಿ ಪರಿವ್ರಾಜಕರು ಇಲ್ಲಿ ವಾಸಿಸುತ್ತಿದ್ದಾರೆ. ಅವರಿಂದ ಬೀಳ್ಕೊಡುವ ಮೊದಲು ಅವರಿಗೆ ಈ ವಿಷಯ ತಿಳಿಸೋಣ. ಅನಂತರ ಅವರೆಲ್ಲರೂ ತಮಗೆ ಸೂಕ್ತ ಎನಿಸಿದ್ದನ್ನು ಮಾಡಲಿ ಎಂದನು. ಮಾತುಕತೆಯ ನಂತರ ಸಾರಿಪುತ್ತ ಮತ್ತು ಮಗ್ಗಲ್ಲಾಣ ಇಬ್ಬರು ಪರಿವ್ರಾಜಕರು ಇದ್ದ ಕಡೆ ತೆರಳಿ ಅವರನ್ನು ಭೇಟಿಯಾಗಿ, ಗೆಳೆಯರೇ, ನಾವು ಪವಿತ್ರಾತ್ಮವನ್ನು ಸೇರಿಕೊಳ್ಳಲು ಹೋಗುತ್ತಿದ್ದೇವೆ. ಇನ್ನು ಮುಂದೆ ಆ ಮಹಾತ್ಮನು ನಮ್ಮ ಗುರುವಾಗಿರುತ್ತಾನೆ ಎಂದು ತಿಳಿಸಿದನು. ಇದಕ್ಕೆ ಉತ್ತರವಾಗಿ ಅವರೆಲ್ಲರೂ ಕೂಡಿ, ಮಹಾಸ್ವಾಮಿಗಳೇ, ನಿಮ್ಮ ದೆಸೆಯಿಂದಾಗಿ ನಾವಿಲ್ಲಿ ಇದ್ದೇವೆ. ನೀವು ನಮಗೆ ಪೂಜ್ಯರು. ಸ್ವಾಮಿಗಳೇ, ಆ ಮಹಾಶ್ರಮಣನ ಮಾರ್ಗದರ್ಶನದಲ್ಲಿ ನೀವು ಪವಿತ್ರ ಜೀವನ ನಡೆಸುವುದಾದರೆ ನಾವು ಅದನ್ನೇ ಅನುಸರಿಸುತ್ತೇವೆ ಎಂದು ನುಡಿದನು. ನಂತರ ಸಾರಿಪುತ್ತ ಮತ್ತು ಮಗ್ಗಲ್ಲಾಣ ಇಬ್ಬರು ಸಂಜಯನಿದ್ದಲ್ಲಿಗೆ ಹೋದರು. ಅವನನ್ನು ಭೇಟಿ ಮಾಡಿ, ಮಿತ್ರ, ನಾವು ಪವಿತ್ರಾತ್ಮನನ್ನು ಸೇರಿಕೊಳ್ಳಲು ಹೋಗುತ್ತೇವೆ. ಆ ಪವಿತ್ರಾತ್ಮನು ನಮ್ಮ ಗುರು ಎಂದು ಹೇಳಿದರು. ಅವರ ಮಾತಿಗೆ ಸಂಜಯನು, ಗೆಳೆಯರೇ, ದಯವಿಟ್ಟು ಹೋಗಬೇಡಿ. ನಾವು ಮೂವರು ಈ ಸಂಘವನ್ನು ಮುಂದುವರಿಸೋಣ ಎಂದು ಪ್ರತಿಕ್ರಿಯಿಸಿದನು. 2 ಮತ್ತು 3ನೇ ಬಾರಿ ಸಾರಿಪುತ್ತ ಮತ್ತು ಮಗ್ಗಲ್ಲಾಣ ಕೇಳಿದರು. ಸಂಜಯ್ ಮಾತ್ರ ಮೊದಲಿನಂತೆ ತನ್ನ ಉತ್ತರವನ್ನು ನೀಡಿದನು. ಅನಂತರ ಸಾರಿಪುತ್ತ ಮತ್ತು ಮಗ್ಗಲ್ಲಾಣ ಇಬ್ಬರು ತನ್ನ 250 ಅಲೆಮಾರಿ ಪರಿವ್ರಾಜಕರನ್ನು ಕರೆದುಕೊಂಡು ಪವಿತ್ರಾತ್ಮನು ಉಳಿದುಕೊಂಡಿದ್ದ ರಾಜಗೃಹದ ವೇಣುವನಕ್ಕೆ ತೆರಳಿದರು. ಪವಿತ್ರಾತ್ಮನಾದ ಬುದ್ಧನು ದೂರದಿಂದ ಆಗಮಿಸಿದ ಸಾರಿಪುತ್ತ ಮತ್ತು ಮಗ್ಗಲ್ಲಾಣರನ್ನು ನೋಡಿದನು. ಅವನು ತನ್ನ ಭಿಕ್ಷುಕಗಳನ್ನುದ್ದೇಶಿಸಿ, ಇಲ್ಲಿಗೆ ಇಬ್ಬರು ಸನ್ಯಾಸಿಗಳು ಬರುತ್ತಿದ್ದಾರೆ ಎಂದು ಹೇಳುತ್ತಾ ಸಾರಿಪುತ್ತ ಮತ್ತು ಮಗ್ಗಲ್ಲಾಣರನ್ನು ತೋರಿಸಿದನು. ನಂತರ ಇವರು ಇನ್ನು ಮುಂದೆ ನನ್ನ ಮುಖ್ಯ ಶಿಷ್ಯದ್ವಯರು ಶುಭದಾಯಕವಾದ ಜೋಡಿಗಳು ಆಗಿರುತ್ತಾರೆ ಎಂದು ನುಡಿದನು. ಅವರೆಲ್ಲರೂ ಬಿದಿರಿನ ವನಕ್ಕೆ ಆಗಮಿಸಿ ಪವಿತ್ರಾತ್ಮನಿದ್ದಲ್ಲಿಗೆ ತೆರಳಿದರು. ಅವನ ಬಳಿ ಹೋಗುತ್ತಿದ್ದಂತೆ ಆತನ ಕಾಲಿಗೆ ನಮಸ್ಕರಿಸಿ, ಭಗವಾನ್ ತಮ್ಮಿಂದ ನಮಗೆ ದೀಕ್ಷೆ ಆಗಲಿ ಎಂದು ಪ್ರಾರ್ಥಿಸಿಕೊಂಡರು. ಅನಂತರ ಪವಿತ್ರಾತ್ಮನು ದೀಕ್ಷೆಯ ಸಂದರ್ಭದಲ್ಲಿ ಹೇಳುವ ಹಾಗೂ ಪ್ರವೇಶ ನೀಡಿರುವುದನ್ನು ಸೂಚಿಸುವ ಯಹಿ ಬಿಕ್ಕು ಬನ್ನಿ ಬಿಕ್ಕುಗಳೇ ಎಂಬ ಮಂತ್ರವನ್ನು ಪಠಿಸಿದನು.
ಆಮೇಲೆ ಸಾರಿಪುತ್ತ ಮತ್ತು ಮೊಗ್ಗಲ್ಲಾನ್ ಹಾಗೂ ಆ 250 ಜಟಿಲರು ಬುದ್ಧನ ಶಿಷ್ಯರಾದರು. ತಮಗೆ ಶಿಷ್ಯರಾದರು.